ಗದ್ದಲದ ನಡುವೆಯೂ ಕೂಡ ದ್ವೇಷ ಭಾಷಣ ವಿಧೇಯಕ ಪಾಸ್ ಆಯಿತು. ಆದರೆ ಚರ್ಚೆಗೆ ಅವಕಾಶವನ್ನೇ ಕೊಡದೆ ಸ್ಪೀಕರ್ ಇದನ್ನ ಪಾಸ್ ಮಾಡಿದ್ರ ಹಿನ್ನೆಲೆಯಲ್ಲಿ ಸ್ಪೀಕರ್ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತವಾಯಿತು. ಗದ್ದಲದ ನಡುವೆಯೂ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಪಾಸ್ ಆಗಿದೆ. ಸ್ಪೀಕರ್ ವಿರುದ್ಧ ಬಿಜೆಪಿ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ಪೀಕರ್ ಖಾದರ್ ನಡೆ ಪ್ರಜಾಪ್ರಭುತ್ವ ವಿರೋಧಿ ನಡೆ. ಸ್ಪೀಕರ್ ಚರ್ಚೆಗೆ ಅವಕಾಶವನ್ನ ಕೊಡದೆ ಪಾಸ್ ಮಾಡ್ತಾರೆ. ಇದು ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಬದಲಾಗಿ ಹೇಟ್ ಅಪೋಸಿಷನ್ ಬಿಲ್ ಅಂತ ಬಿಜೆಪಿ ಕರೆದಿದೆ. ದುಸ್ಸಾಹಸಕ್ಕೆ ಕಾಂಗ್ರೆಸ್ ಹೊರಟಿದೆ. ಇದನ್ನ ಬಿಜೆಪಿ ಸಹಿಸೋದಿಲ್ಲ ಅಂತ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಹೇಟ್ ಸ್ಪೀಚ್ ಬಿಲ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು, ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಕಾಯ್ತಾ ಇದ್ರೆ, ಯಾವುದೋ ಒಂದು ನೆಪ ಇಟ್ಕೊಂಡಿತ್ತು, ಸ್ಪೀಕರ್ ಅವರೇ ಸಹಕಾರ ಕೊಟ್ಟಿತ್ತು, ಆ ಬಿಲ್ಲನ್ನ ಚರ್ಚೆನೂ ಕೂಡ ಮಾಡದೇ ಪಾಸ್ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಸಭಾಧ್ಯಕ್ಷರು ಇವತ್ತು ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದು ಅನುಸರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಸುರೇಶ್ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವ ಕರಾವಳಿ ಭಾಗದವರು ಅಲ್ಲಿ ಬೆಂಕಿ ಹಚ್ಚಿ ಇತ್ತು, ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂತವರು ಬೈರತಿ ಸುರೇಶ್ ಅವರು. ಇವತ್ತು ನಮ್ಮ ಸದಸ್ಯರ ರಕ್ಷಣೆ ಬರಬೇಕಾಗಿದ್ದಂತ ಸಭಾಧ್ಯಕ್ಷರೇ ಇವತ್ತು ಸ್ಪೀಕರ್ ಅವರು ಇವತ್ತು ಅವರಿಗೆ ಧ್ವನಿಗೂಡಿಸ್ತಾರೆ ಅಂತ ಹೇಳಿದ್ರೆ, ಇದು ಖಂಡಿತ ಇದು ಆ ಸ್ಥಾನಕ್ಕೂ ಕೂಡ ಅಗೌರವ ತರುವಂತ ಕೆಲಸ ಇವತ್ತು ಸ್ಪೀಕರ್ ಅವರು ಮಾಡಿರುವಂತದ್ದು. ನಾವು ಕಾನೂನು ಆಗಿದೆ, ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ, ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದರ ಕಾಪಿನೂ ನಾನು ತೋರಿಸಿದ್ದೀನಿ. ಅದರಲ್ಲೇ ಏನೇನು ಶಿಕ್ಷೆ, ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ. ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ, ನಾವೆಲ್ಲ ಚರ್ಚೆ ಮಾಡ್ತೀರಿ, ಆಮೇಲೆ ಇದನ್ನ ಸದನ ಸಮಿತಿಗೆ ಒಪ್ಪಿಸಬೇಕು. ಸದನ ಸಮಿತಿಯಲ್ಲಿ ಎಲ್ಲಾ ಪಾರ್ಟಿಯವರು ಇರ್ತಾರೆ, ಚರ್ಚೆ ಆಗಲಿ. ಇವತ್ತು ನೀವಿರ್ತೀರಾ, ಇನ್ನೆರಡು ವರ್ಷಕ್ಕೆ ಹಾಳಾಗಿ ಹೋಗ್ತೀರಾ ನೀವೆಲ್ಲ. ಕಾಂಗ್ರೆಸ್ ಪಾರ್ಟಿ ಹಾಳಾಗಿ ಹೋಗ್ತೈತೆ. ಆಮೇಲೆ ಬೇರೆ ಪಾರ್ಟಿ ಬಂದ್ರೆ ಅವ್ರಿಗೂ ಇದು ವೆಪನ್ ಆಗಬಾರ್ದು. ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಉಳಿಸುವಂತ ಪ್ರಜಾತಂತ್ರ ವಿರೋಧಿ ಒಂದು ಬಿಲ್ಲನ್ನು ಇವತ್ತು ಕಾಂಗ್ರೆಸ್ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದೆ. ಇದರ ಹಿಡನ್ ಅಜೆಂಡಾ ಏನು ಅಂತ ಹೇಳಿದ್ರೆ, ಆರ್ಎಸ್ಎಸ್, ಬಿಜೆಪಿ ಮತ್ತು ಮೀಡಿಯಾ ಸಂವಿಧಾನದಲ್ಲಿದ್ದಂಥ ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂಥ ಈ ಬಿಲ್ಲನ್ನು ಇವತ್ತು ಡಿಬೇಟ್ ಇಲ್ಲದೇನೆ, ಚರ್ಚೆ ಇಲ್ಲದೇನೆ ಅಂಗೀಕಾರ ಮಾಡುವಂಥ ದುಸ್ಸಾಹಸವನ್ನು ಇವತ್ತು ಮಾಡಿದೆ. ಕರಾವಳಿ ಜನಕ್ಕೆ ಅಪಮಾನ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಕ್ಯಾಬಿನೆಟ್ ಸಚಿವರೊಬ್ಬರು ಮಾಡಿದ್ದಾರೆ. ಅವರು ಅದನ್ನು ನಾವು ವಿರೋಧಿಸ್ತಾ ಇರುವಂಥ ಸಂದರ್ಭದಲ್ಲೇ ಬಿಲ್ಲನ್ನು ಇವತ್ತು ಓಟಿಗೆ ಹಾಕ್ಕೊಂಡು ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ನನಗೆ ವಿಚಿತ್ರ ಅನಿಸುತ್ತೆ ನಮ್ಮ ಸ್ಪೀಕರ್ ನಡೆ. ಸ್ಪೀಕರ್ ಆದಂಥವರು ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು. ಇವರು ರಾಜೀನಾಮೆ ಕೊಟ್ಟಿರ್ಬೋದೇನೋ, ಆದರೆ